ಅವ್ರ ಹೆಸರು ಮಹಮ್ಮದ್ ಅಂತ ಹೇಳ್ತಿದ್ದಾರೆ. ಊರ್ ಕೇಳಿದ್ರೆ ಬಾಂಬೆ ಅಂತಿದ್ದಾರೆ. ನಿಜವಾಗ್ಲೂ ನನಗೆ ನೋಡ್ತಾ ಇದ್ರೆ ಬೇಜಾರಾಗತ್ತೆ ಅವ್ರ ಪರಿಸ್ಥಿತಿನ. ಇನ್ನು ಅವ್ರ ಮನೆಯವ್ರು ಈ ಪರಿಸ್ಥಿತಿನ ನೋಡಿದ್ರೆ ಇನ್ ಎಷ್ಟು ಬೇಜಾರು ಮಾಡ್ಕೋತಾರೋ ಅದು ದೇವ್ರಿಗೆ ಗೊತ್ತು. ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾರೆ ನದಿ ಹತ್ರ ಬಿದ್ದೋದ್ರಾ? ಮುಂಬೈಯಿಂದ ಹೆಂಗ್ ಬಂದ್ರಿ? ಎಂಟಿ ಅಡ್ವೊಕೇಟಾ, ಲಾಯರು? ನೀವೇನಾಗಿದ್ದೀರಾ? ಇವ್ರನ್ನ ನೋಡ್ತಾ ಇದ್ರೆ ಅನಾಥ ತರ ನನಗೆ ಕಾಣಿಸ್ತಾ ಇಲ್ಲ, ವಾರಸ್ದಾರ್ ಇದಾರೆ ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರಿಗೆ ಸಿಗ್ಬಹುದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಮನುಷ್ಯನಿಗೆ ಕಷ್ಟ ಬಂದ್ರೆ ಸಹಿಸ್ಕೋಬಹುದು, ಆದ್ರೆ ಈ ರೇಂಜಿಗೆ ಕಷ್ಟ ಬಂದ್ರೆ ಹೇಗೆ ಸಹಿಸ್ಕೊಳ್ಳೋದು? ಅವ್ರ ಹೆಸರು ಮಹಮ್ಮದ್ ಅಂತ ಹೇಳ್ತಿದ್ದಾರೆ. ಊರ್ ಕೇಳಿದ್ರೆ ಬಾಂಬೆ ಅಂತಿದ್ದಾರೆ. ಸೊ ಇವತ್ತು ನಿಜವಾಗ್ಲೂ ಅವ್ರಿರೋ ಹೈಟು ಮತ್ತೆ ಅವ್ರಿರೋ ಪರ್ಸನಾಲಿಟಿ ನೋಡ್ತಾ ಇದ್ರೆ ಯಾವುದೋ ಒಳ್ಳೆ ಮನೆ ತಂದವರು ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಲೇಡೀಸ್ ವಸ್ತ್ರವನ್ನ ಧರಿಸ್ಕೊಂಡು ರೋಡೆಲ್ಲ ಓಡಾಡ್ತಿದ್ದಾರೆ. ಮಾನಸಿಕ ಅಸ್ವಸ್ಥರ ರೀತಿ ಕಾಣ್ತಿದ್ದಾರೆ. ಯಾರವರು, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಅವ್ರನ್ನ ನೋಡಿದ್ರೆ ನನಗಂತೂ ಅನಾಥ ಅಂತ ನನಗೆ ಕಂಪ್ಲೀಟ್ ಆಗಿ ಅನ್ನಿಸ್ತಾನೆ ಇಲ್ಲ. ಮನೆಯಿಂದ ಏನಾದ್ರು ಮಿಸ್ ಆಗಿರ್ಬೋದಾ, ಮನೆಯವ್ರು ಏನಾದ್ರು ಹುಡುಕ್ತಿರ್ಬೋದಾ ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಸೊ ದಯವಿಟ್ಟು ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಜವಾಗ್ಲೂ ನನಗೆ ನೋಡ್ತಾ ಇದ್ರೆ ಬೇಜಾರಾಗತ್ತೆ ಅವ್ರ ಪರಿಸ್ಥಿತಿನ. ಇನ್ನು ಅವ್ರ ಮನೆಯವ್ರು ಈ ಪರಿಸ್ಥಿತಿನ ನೋಡಿದ್ರೆ ಇನ್ ಎಷ್ಟು ಬೇಜಾರು ಮಾಡ್ಕೋತಾರೋ ಅದು ದೇವ್ರಿಗೆ ಗೊತ್ತು. ಸೊ ನಿಜವಾಗ್ಲೂ ಬೇಜಾರಾಗತ್ತೆ. ಯಾಕಂದ್ರೆ ಈ ವ್ಯಕ್ತಿನ ನೋಡ್ತಾ ಇದ್ರೆ ನನಗೆ ಅನಾಥ ಅನ್ನೋ ಫೀಲೇ ಬರಲ್ಲ. ಆ ತರ ಇದಾರೆ ಅವರು. ನೋಡಿ ಯಾವ ತರ ಸ್ಥಿತಿಲಿ ಇದಾರೆ ಅಂದ್ರೆ ಅವರು. ನಮಸ್ತೆ, ಬನ್ನಿ ಇಲ್ಲಿ. ಏನಿದು ಬಟ್ಟೆ? ಯಾರ್ದು ಬಟ್ಟೆ? ಮಹಮ್ಮದ್. ಯಾವ ಊರು? ಮುಂಬೈ. ಏನಿದು ಬಟ್ಟೆ? ಎಲ್ಲಿ ಸಿಕ್ತು ಬಟ್ಟೆ ನಿಮಗಿದು? ಜೋರಾಗಿ ಮಾತಾಡಿ. ಬಟ್ಟೆ ಹಾಕೊಂಡು ಚೇಂಜಬಲ್ ಆಗುತ್ತೆ. ಯಾರ್ದು ಬಟ್ಟೆ ಇದು? ಫ್ರಾಕ್ಚರ್ಡ್ ಫರ್ನಿಚರ್ ಫ್ರಾಕ್ಚರ್ಡ್. ಅಲ್ಲ, ಯಾರ್ದು ಬಟ್ಟೆ? ಯಾರ್ದು ಬಟ್ಟೆ? ನಮ್ದೇನೆ. ನಿಮ್ದೇನಾ? ಎಲ್ಲಿ ಸಿಕ್ತು ಬಟ್ಟೆ? ಹಿಂಗೆ ಈ ತರ ಆಂಬುಲೆನ್ಸ್ ಎಲ್ಲ ಹೋಗ್ಬೇಕಾರೆ ನಮ್ಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾರೆ ನದಿ ಹತ್ರ ಬಿದ್ದೋದ್ರಾ? ಮುಂಬೈಯಿಂದ ಹೆಂಗ್ ಬಂದ್ರಿ? ರೈಲ್ವೆ ಬ್ರಾಡ್ಗೇಜ್ ರೈಲ್ವೆಲ್ ಬಂದ್ರಾ? ಬ್ರಾಡ್ಗೇಜ್. ಹೆಂಡತಿ ಮಕ್ಳಿದಾರಾ? ಹೆಂಡತಿ ಹೆಸ್ರೇನು? ಅವಳಂದ್ರ ಹಿಂಗಿನ ಬರ್ಸಾರ ಸಮೀನಾನ ಬರ್ಸೋ. ಈ ಸಮೀನಾನ ಅಡ್ವರ್ಟೈಸ್ಮೆಂಟ್ ಅಡ್ವೊಕೇಟ? ಯಾರು? ಹೆಂಡತಿ ಅಡ್ವೊಕೇಟಾ, ಲಾಯರು? ನೀವೇನಾಗಿದ್ದೀರಾ? ನಾವು ಹಿಂಗಿನ ಒಂದ್ಸರಿ ಬಾಡಿಗೆ ಮನೆಗೆ ಬಂದಿದ್ದೀರಾ? ನೀವೇನ್ ಕೆಲ್ಸ ಮಾಡ್ತಿದ್ರಣ್ಣ? ನಾವು ಕೆಲಸ ಒಂದ್ ದಿವಸ ಯಾವ್ದಾರ ಕೂಲಿ ಕೆಲಸ ಇತ್ತು ಮಾಡ್ತೀವಿ ನಾವು. ಹೌದಾ? ಬಾಡಿಗೆ ಮನೆ ನದಿ ಬಿದ್ದೋದ್ವಲ್ಲ, ನೀವು ಕೆಲಸ ಮಾಡ್ಕೊಂಡಿದ್ವಲ್ಲ. ನದಿನೂ ಬಿದ್ದೋಯ್ತಾ? ಅಲ್ಲ, ನಾನು ಬಿದ್ದೋದಾಗ ನೀವು ವರ್ಕೌಟ್ ಊಟ ಮಾಡಿದ್ರಾ? ಚೆನ್ನಾಗಿ ತಿಂದ್ರಿ? ಓಕೆ. ಹೆಂಡತಿ ಮಕ್ಳಿದ್ದಾರೆ? ಹೆಂಡತಿ ಮಕ್ಳಿದ್ದಾರೆ. ಬನ್ನಿ, ಆಯ್ತು, ಮುಂದೆ ಬನ್ನಿ. ಸ್ನೇಹಿತರೆ, ಈ ವ್ಯಕ್ತಿನ ನೀವು ಸರಿಯಾಗಿ ಗಮನಿಸಿ. ಲೇಡೀಸ್ ವಸ್ತ್ರಗಳನ್ನ ಹಾಕೊಂಡಿದ್ದಾರೆ. ಇವ್ರು ಯಾರು ಏನು ಅಂತ ಗೊತ್ತಿಲ್ಲ. ಆಮೇಲೆ ಇವ್ರು ಮಾತಾಡೋ ರೀತಿ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಮಾನಸಿಕವಾಗಿ ಕಾಣ್ತಿದ್ದಾರೆ ನನ್ನ ಕಣ್ಣಿಗೆ. ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ಅನಿಸುತ್ತಾ ಇದೆ. ಹಾಗಾಗಿ ಲೇಡೀಸ್ ವಸ್ತ್ರಗಳನ್ನ ಹಾಕೊಂಡು ರೋಡಲ್ಲೆಲ್ಲ ತಿರುಗ್ತಾ ಇದಾರಂತೆ. ಸೊ ಹಾಗಾಗಿ ಜನಸ್ನೇಹಿ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಬಂದಿರೋದು. ಸೊ ಸರಿಯಾಗಿ ಗಮನಿಸ್ತಾ ಇದೀರಾ ಅನ್ಕೋತೀನಿ. ದಯವಿಟ್ಟು ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ವಿಡಿಯೋನ ಒಂದಷ್ಟು ಜನ ಶೇರ್ ಮಾಡಿ. ಅವ್ರ ಊರು ಮುಂಬೈ ಅಂತ ಹೇಳ್ತಿದ್ದಾರೆ. ಅದು ಸತ್ಯನಾ ಸುಳ್ಳ ಗೊತ್ತಿಲ್ಲ. ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಕುತ್ಕೊಳ್ಳಿ, ಆಮೇಲೆ ಚೇರ್ ತಮ್ಮರಪ್ಪ. ಒಂದ್ 7 ಅಡಿ ಇರ್ತಾರೆ, ಒಂದ್ 6.5-7 ಅಡಿ ಇರ್ತಾರೆ. ಇವ್ರನ್ನ ನೋಡೋಕೆನೆ ಒಂಥರ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಿಜವಾಗ್ಲೂ ಒಂಥರ ಏನಾಗಿದೆ ಗೊತ್ತಿಲ್ಲ ಇವ್ರ ಲೈಫಲ್ಲಿ.
ಬನ್ನಿ ಇಲ್ಲಿ ನೋಡಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವ್ರು ಯಾರು ಏನು ಅಂತ ಸರಿಯಾಗಿ ಮಾಹಿತಿ ಇಲ್ಲ. ಆಮೇಲೆ ಇವ್ರನ್ನ ನೋಡ್ತಾ ಇದ್ರೆ ಅನಾಥರ ತರ ನನಗೆ ಕಾಣಿಸ್ತಾ ಇಲ್ಲ, ವಾರಸ್ದಾರ್ ಇದಾರೆ ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರಿಗೆ ಸಿಗ್ಬೋದು. ನೀವೇನು ಗಮನಿಸ್ತಾ ಇದ್ದೀರಾ, ಲೇಡಿ ವಸ್ತ್ರಗಳನ್ನ ಹಾಕೊಂಡು ತಿರುಗ್ತಾ ಇದ್ದಾರೆ. ಅವ್ರ ಮನೆಯವ್ರು ಇದನ್ನ ನೋಡಿದ್ರೆ ಎಷ್ಟು ನೊಂದ್ಕೊಂತಾರೋ ಗೊತ್ತಿಲ್ಲ. ಬಟ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ ಅನಿಸ್ತಾ ಇದೆ, ಅಸ್ವಸ್ಥರಾಗಿದ್ದಾರೆ ಅನಿಸ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಒಂದು ವಿಡಿಯೋ ಶೇರ್ ಇಂದ ಇವರ ಜೀವನ ಬದಲಾಗ್ಬೋದು, ಇವರ ಕುಟುಂಬದವರು ಸಿಗ್ಬೋದು, ಇವರ ಮಕ್ಕಳಿಗೆ ಇವ್ರ ಬಗ್ಗೆ ಗೊತ್ತಾಗ್ಬೋದು. ಕೊನೆಯದಾಗಿ ಅನಾಥಾಶ್ರಮದಲ್ಲಿ ಇವರು ಇರಬೇಕಾದಂತ ಪರಿಸ್ಥಿತಿ ಬೇಡ, ಅವ್ರ ಮನೆಯವ್ರು ಸಿಕ್ಕಿದ್ರೆ ಮನೆಗೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿರೋದು. ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ. ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಸಣ್ಣ ಸ್ವಾಮಿ, ಅವನಿರದೆ ಹೋದರೂ ತಿರುಗುತ್ತಪ್ಪ ಈ ಭೂಮಿ. ಕಾಳಾನೆ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ? ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ. ಗೊಂಬೆ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಗೊಂಬೆ ಆಸು ಮೇಲೆ ಕೂತನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.